ಈ ಅತುಲ್ ಸೂಸೈಡ್ ಕೇಸ್ನಲ್ಲಿ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ ಅತುಲ್ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊಮ್ಮಗ ಬದುಕಿದ್ದಾನಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಪ್ಲೀಸ್ ಅಂತ ಅತುಲ್ ತಂದೆ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಹಾಗಿದ್ರೆ ಅತುಲ್ ಪುತ್ರ ಎಲ್ಲಿದ್ದಾನೆ, ಇದುವರೆಗೂ ಅಪ್ಡೇಟ್ ಯಾಕೆ ಸಿಗ್ಲಿಲ್ಲ ಅವ್ರಿಗೆ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅತುಲ್ ಸೂಸೈಡ್ 4 ವರ್ಷದ ಪುತ್ರ ಎಲ್ಲಿ? ಮೊಮ್ಮಗನ ನೆಪದಲ್ಲಿ ಅಜ್ಜಿ ತಾತ ಕಣ್ಣೀರು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ ಅತುಲ್ ಅವರ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅನ್ನೋದು. ಹೌದು, ಅತುಲ್ ಸುಸೈಡ್ಗೂ ಮುನ್ನ ಮಗನಿಗಾಗಿ ಗಿಫ್ಟ್ ಇಟ್ಟಿದ್ರು. ಜೊತೆಗೆ ತನ್ನ ತಂದೆ ತಾಯಿಗೆ ಮಗನನ್ನ ಒಪ್ಪಿಸಬೇಕೆಂದು ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ಇಷ್ಟು ದಿನವಾದ್ರೂ ಪುಟ್ಟ ಕಂದಮ್ಮನ ಸುಳಿವೇ ಇಲ್ಲ. ಮಗನಂತೂ ಇಲ್ಲ, ಮೊಮ್ಮಗನನ್ನಾದ್ರೂ ಹುಡುಕಿ ಕೊಡಿ ಎಂದು ಮೃತ ಅತುಲ್ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗ ಬದುಕಿದ್ದಾನೋ ಕೊಂದಿದ್ದಾರೋ? गिरफ्तारी हो गई। हमारे पोते को कहाँ रखे हुए हैं, कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। ತಾತನಿಗೆ ಮಗನಿಗಿಂತಲೂ ಮೊಮ್ಮಗನೇ ಹೆಚ್ಚು. खाली वीडियो कॉलिंग पर हमने देखा है उसको, अपने गोदी में कभी नहीं। एक दादा के लिए उसका पोता अपने बेटे से भी बढ़कर होता है। ನ್ಯಾಯ ಸಿಗುವವರೆಗೂ ಅಸ್ಥಿ ವಿಸರ್ಜಿಸಲ್ಲ. एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है। अच्छा। और हम पूजा पाठ करने वाले लोग हैं। हाँ। लेकिन तब भी हम लेके आए हैं। न्याय नहीं मिलेगा तो अंतिम यही मेरे पास विकल्प है, और दूसरा कोई विकल्प। ನನ್ನ ಮೊಮ್ಮಗ ಎಲ್ಲಿ, ಯಾರಾದ್ರೂ ಹುಡುಕಿ ಕೊಡಿ. मेरा मांग यही है, मेरा पोता कहाँ है? मेरा पोता को मेरे को दिलवा दीजिए, मैं उसके सहारे जी लेंगे। मेरा पोता को दिलवा दीजिए। ಮೊಮ್ಮಗನ ಜೊತೆ ಉಳಿದ ಜೀವನ ಕಳೆಯುತ್ತೇನೆ. अब दूसरा अतुल सुभाष तैयार कर लेंगे। मेरा पोता कहाँ है? मेरा पोता को मेरे को दिलवा दीजिए। ಅತುಲ್ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅತುಲ್ ಸಹೋದರ ಕೂಡ ಕಂದಮ್ಮನನ್ನ ಹುಡುಕಿ ಕೊಡಿ ಎಂದು ಅಂಗಲಾಚಿದ್ದಾರೆ. जो बेंगलुरु के जो भी इस केस को देख रहे हैं वो पता करने की कोशिश करें कि मेरे भाई का बेटा कहाँ है, सुरक्षित है, कैसा है. ಮಗನನ್ನ ಕಳೆದುಕೊಂಡ ತಂದೆ ತಾಯಿ ಮೊಮ್ಮಗನಾದ್ರೂ ಹುಡುಕಿ ಕೊಡಿ ಅಂತ ಅಂಗಲಾಚಿದ್ದಾರೆ. ಈಗಾಗಲೇ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದು, ತನಿಖೆಯಿಂದಲೇ ಅತುಲ್ ಪುತ್ರ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಒಂದ್ ಕಡೆ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಅಭಿಯಾನ, ಮತ್ತೊಂದು ಕಡೆ ಅತುಲ್ ಅವರ ತಂದೆ ಹೇಳೋ ಪ್ರಕಾರ ಮೊಮ್ಮಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಬದುಕಿದ್ದಾನಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಪೊಲೀಸರು ಆ ಆಯಾಮದಲ್ಲಿ ಏನಾದರೂ ತನಿಖೆ ಮಾಡ್ತಿದ್ದಾರಾ? ಖಂಡಿತ ಶ್ರುತಿ, ಅತುಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರತಳಿಯ ಒಂದು ಟೀಮ್ ಉತ್ತರ ಪ್ರದೇಶಕ್ಕೆ ಹೋಗಿ ಆರೋಪಿಗಳ ಶೋಧಕ್ಕೆ ಇಳಿದಿತ್ತು. ಸದ್ಯ ಈಗ 3 ಆರೋಪಿಗಳನ್ನ ಬಂಧಿಸಿದ್ದು ಸುಶೀಲ್ಗಾಗಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇನ್ನು ಈ ಒಂದು ತನಿಖೆ ನಡೆಸಿ ಅವ್ರನ್ನ ಬಂಧಿಸಿ ಅಲ್ಲಿಂದ ಕರೆತರುವಾಗ ದಾರಿ ಮಧ್ಯದಲ್ಲಿ 9 ಗಂಟೆಗಳ ಕಾಲ ಅವ್ರನ್ನ ಒಂದು ವಿಚಾರಣೆ ಮಾಡಿರುವಂಥದ್ದು. ಹಾಗೆ ಆ ಒಂದು ದಾರಿ ಮಧ್ಯದಲ್ಲಿ ವಿಚಾರಿಸುವಂಥ ಸಂದರ್ಭದಲ್ಲಿ ಮಗ ಎಲ್ಲಿದ್ದಾನೆ, ಅತುಲ್ ಮಗ ಎಲ್ಲಿದ್ದಾನೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆಗ ನಿಖಿತಾ ಹೇಳಿರುವಂಥದ್ದು, ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಭಾರಿ ಚರ್ಚೆಗೆ ಈಡಾಗಿರೋದ್ರಿಂದ ಮಗನನ್ನು ನಾನು ಸಂಬಂಧಿಕರ ಮನೆಯಲ್ಲಿ ಬಿಟ್ಟಿದ್ದೀನಿ ಅಂತ ನಿಖಿತಾ ಹೇಳಿರುವಂಥದ್ದು. ಜೊತೆಗೆ ಈ ಒಂದು ಆರೋಪದ ಬಗ್ಗೆ ಅಂದರೆ ಅತುಲ್ ನಮ್ಮ ಬಗ್ಗೆ ಎಲ್ಲ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ, ಈ ಬಗೆಗೆ ನಾವು ಕೋರ್ಟ್ನಲ್ಲಿ ಉತ್ತರವನ್ನು ನೀಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಒಂದು ವಿಚಾರಣೆ ವೇಳೆ ಹೇಳಿಕೆಯನ್ನು ನಿಖಿತಾ ಅವರು ಕೊಟ್ಟಿರುವಂಥದ್ದು. ಸಂಪೂರ್ಣವಾಗಿ ನಿಖಿತಾ, ನಿಶಾ ಹಾಗೂ ಅನುರಾಗ್ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ವಿಧಿಸಿ ಕೋರ್ಟ್ ಕೂಡ ಆದೇಶ ಹೊರಡಿಸಿದೆ. ಜೊತೆಗೆ ಈ ಒಂದು ಅತುಲ್ ಕೇಸ್ನಲ್ಲಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಈಗಾಗಲೇ ಇದ್ದಾರೆ.
ಇನ್ನು ಸುಶೀಲ್ಗಾಗಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಸುಶೀಲ್ ಏನು ನಿಖಿತಾ ಅವರ ಚಿಕ್ಕಪ್ಪ ಇದ್ದಾರೆ, ಅವರ ತನಿಖೆಗೆ ಒಂದು ತಂಡ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿಸಿರುವಂಥದ್ದು. ಮಗ ಸದ್ಯ ಈಗ ಸಂಬಂಧಿಕರ ಮನೆಯಲ್ಲಿದ್ದಾನೆ. ಮಗ ಅಪ್ರಾಪ್ತರಾಗಿರುವುದರಿಂದ ಸಂಬಂಧಿಕರ ಮನೆಯಲ್ಲಿ ಸುರಕ್ಷಿತನಿದ್ದಾನೆ ಅಂತ ಹೇಳಿ ನಿಖಿತಾ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು. ಶ್ರುತಿ. ಓಕೆ ಅರವಿಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ಅತುಲ್ ಸೂಸೈಡ್ ಕೇಸ್ನಲ್ಲಿ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೆ ಇದೆ. ಇದೀಗ ಅತುಲ್ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊಮ್ಮಗ ಬದುಕಿದ್ದಾನಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಪ್ಲೀಸ್ ಅಂತ ಅತುಲ್ ತಂದೆ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಹಾಗಿದ್ರೆ ಅತುಲ್ ಪುತ್ರ ಎಲ್ಲಿದ್ದಾನೆ, ಇದುವರೆಗೂ ಅಪ್ಡೇಟ್ ಯಾಕೆ ಸಿಗ್ಲಿಲ್ಲ ಅವ್ರಿಗೆ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅತುಲ್ ಸೂಸೈಡ್ 4 ವರ್ಷದ ಪುತ್ರ ಎಲ್ಲಿ? ಮೊಮ್ಮಗನ ನೆಪದಲ್ಲಿ ಅಜ್ಜಿ ತಾತ ಕಣ್ಣೀರು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ ಅತುಲ್ ಅವರ 4 ವರ್ಷದ ಪುತ್ರ ಎಲ್ಲಿದ್ದಾನೆ ಅನ್ನೋದು. ಹೌದು, ಅತುಲ್ ಸುಸೈಡ್ಗೂ ಮುನ್ನ ಮಗನಿಗಾಗಿ ಗಿಫ್ಟ್ ಇಟ್ಟಿದ್ರು. ಜೊತೆಗೆ ತನ್ನ ತಂದೆ ತಾಯಿಗೆ ಮಗನನ್ನ ಒಪ್ಪಿಸಬೇಕೆಂದು ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ಇಷ್ಟು ದಿನವಾದ್ರೂ ಪುಟ್ಟ ಕಂದಮ್ಮನ ಸುಳಿವೇ ಇಲ್ಲ. ಮಗನಂತೂ ಇಲ್ಲ, ಮೊಮ್ಮಗನನ್ನಾದ್ರೂ ಹುಡುಕಿ ಕೊಡಿ ಎಂದು ಮೃತ ಅತುಲ್ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗ ಬದುಕಿದ್ದಾನೋ ಕೊಂದಿದ್ದಾರೋ? गिरफ्तारी हो गई। हमारे पोते को कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। ತಾತನಿಗೆ ಮಗನಿಗಿಂತಲೂ ಮೊಮ್ಮಗನೇ ಹೆಚ್ಚು. खाली वीडियो कॉलिंग पर हमने देखा है उसको, अपने गोदी में कभी नहीं। एक दादा के लिए उसका पोता अपने बेटे से भी बढ़कर होता है। ನ್ಯಾಯ ಸಿಗುವವರೆಗೂ ಅಸ್ಥಿ ವಿಸರ್ಜಿಸಲ್ಲ. एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है। अच्छा। और हम पूजा पाठ करने वाले लोग हैं। हाँ। लेकिन तब भी हम लेके आए हैं। न्याय नहीं मिलेगा तो अंतिम यही मेरे पास विकल्प है, और दूसरा कोई विकल्प। ನನ್ನ ಮೊಮ್ಮಗ ಎಲ್ಲಿ, ಯಾರಾದ್ರೂ ಹುಡುಕಿ ಕೊಡಿ. मेरा मांग यही है, मेरा पोता कहाँ है? मेरा पोता को मेरे को दिलवा दीजिए, हम उसके सहारे जी लेंगे। मेरा पोता को दिलवा दीजिए। ಮೊಮ್ಮಗನ ಜೊತೆ ಉಳಿದ ಜೀವನ ಕಳೆಯುತ್ತೇನೆ. अब दूसरा अतुल सुभाष तैयार कर लेंगे। मेरा पोता कहाँ है? मेरा पोता को मेरे को दिलवा दीजिए। ಅತುಲ್ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅತುಲ್ ಸಹೋದರ ಕೂಡ ಕಂದಮ್ಮನನ್ನ ಹುಡುಕಿ ಕೊಡಿ ಎಂದು ಅಂಗಲಾಚಿದ್ದಾರೆ. जो बेंगलुरु के जो भी इस केस को देख रहे हैं वो पता करने की कोशिश करें कि मेरे भाई का बेटा कहाँ है, सुरक्षित है, कैसा है। ಮಗನನ್ನ ಕಳೆದುಕೊಂಡ ತಂದೆ ತಾಯಿ ಮೊಮ್ಮಗನಾದ್ರೂ ಹುಡುಕಿ ಕೊಡಿ ಅಂತ ಅಂಗಲಾಚಿದ್ದಾರೆ. ಈಗಾಗಲೇ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದು, ತನಿಖೆಯಿಂದಲೇ ಅತುಲ್ ಪುತ್ರ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಒಂದ್ ಕಡೆ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಅಭಿಯಾನ, ಮತ್ತೊಂದು ಕಡೆ ಅತುಲ್ ಅವರ ತಂದೆ ಹೇಳೋ ಪ್ರಕಾರ ಮೊಮ್ಮಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಬದುಕಿದ್ದಾನಾ ಇಲ್ವಾ ಅನ್ನೋದ್ರ ಬಗ್ಗೆ